ಮತ್ತೆ ಕ್ಷೇತ್ರವನ್ನ ಬದಲಿಸ್ತಾರ ಜಾಗ್ವಾರ್ ನಿಖಿಲ್? ಮಂಡ್ಯ ಆಯ್ತು, ಚನ್ನಪಟ್ಟಣ ಆಯ್ತು, ಈಗ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ? ಮತ್ತೆ ಕ್ಷೇತ್ರವನ್ನ ಬದಲಿಸ್ತಾರ ಜಾಗ್ವಾರ್ ನಿಖಿಲ್? ಮಂಡ್ಯ ಆಯ್ತು, ಚನ್ನಪಟ್ಟಣ ಆಯ್ತು, ಈಗ ಯಾವ ಕ್ಷೇತ್ರ? ಹಾಗಾದ್ರೆ ಮುಂದೆ ಯಾವ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡ್ತಾರೆ? ಹೊಸ ಕ್ಷೇತ್ರದ ಮೇಲೆ ಕಣ್ಣು ಹಾಕಿರುವ ರೈಟರ್ ನಿಖಿಲ್. ಅಮ್ಮ ಅನಿತಾ ಸ್ಪರ್ಧಿಸಿದ್ದ ಮಧುಗಿರಿಯಿಂದ ಸ್ಪರ್ಧೆ ಮಾಡ್ತಾರಾ? ಹೊಸ ಕ್ಷೇತ್ರದಿಂದ ಕಣಕ್ಕಿಳಿಯುವ ಮುನ್ಸೂಚನೆ ಕೊಟ್ಟ ನಿಖಿಲ್, ರಾಜಕೀಯಕ್ಕೆ ಬಂದಿರುವೆ, ಎಲೆಕ್ಷನ್ಗೆ ಸ್ಪರ್ಧಿಸುವೆ. ಕ್ಷೇತ್ರ ಯಾವುದು ಮುಂದೆ ಹೇಳ್ತೇನೆ ಅಂತ ಜೆಡಿಎಸ್ ಯುವ ಲೀಡರ್ ಹೇಳಿದ್ದಾರೆ. ಮತ್ತೆ ಕ್ಷೇತ್ರವನ್ನ ಬದಲಿಸ್ತಾರ ಜಾಗ್ವಾರ್ ನಿಖಿಲ್? ಮಂಡ್ಯ ಆಯ್ತು, ಚನ್ನಪಟ್ಟಣ ಆಯ್ತು, ಈಗ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ? ಮುಂದೆ ಯಾವ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಅವರದ್ದು? ಹೊಸ ಕ್ಷೇತ್ರದ ಮೇಲೆ ಕಣ್ಣು ಹಾಕಿರುವ ರೈಡರ್ ನಿಖಿಲ್. ಅಮ್ಮ ಅನಿತಾ ಸ್ಪರ್ಧಿಸಿದ್ದ ಮಧುಗಿರಿಯಿಂದ ಸ್ಪರ್ಧೆ ಮಾಡ್ತಾರಾ? ಹೊಸ ಕ್ಷೇತ್ರದಿಂದ ಕಣಕ್ಕೆ ಇಳಿಯುವ ಮುನ್ಸೂಚನೆಯನ್ನ ಕೊಟ್ಟ ನಿಖಿಲ್, ರಾಜಕೀಯಕ್ಕೆ ಬಂದಿರುವ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತೀನಿ. ಕ್ಷೇತ್ರ ಯಾವುದು ಮುಂದೆ ಹೇಳ್ತೇನೆ ಅಂತ ಜೆಡಿಎಸ್ ಯುವ ಲೀಡರ್ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಯಾವ ಕ್ಷೇತ್ರ? ಅಮ್ಮನ ಗೆಲುವಿಗೆ ಕಾರಣವಾದಂತಹ ಮಧುಗಿರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ? ಯಾಕೆಂತಂದ್ರೆ 2008 ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿಯ ಕೈಯನ್ನ ಹಿಡಿದಿದ್ರು ಮತದಾರ ಪ್ರಭುಗಳು. ಹಾಗಾಗಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಅಲ್ಲಿನ ಜನರು ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಹಿಡಿತಾರ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಜೊತೆಗೆ ಅಲ್ಲಿರುವಂತಹ ಜನರ ಮೇಲೆ ಅಪಾರವಾದ ನಂಬಿಕೆ ಕೂಡ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಮ್ಮನನ್ನ ಗೆಲುವಿಗೆ ಕಾರಣ ಆದಂತಹ ಜನ ನನ್ನನ್ನು ಕೂಡ ಗೆಲ್ಲಿಸ್ತಾರೆ ಎಂಬ ನಂಬಿಕೆ ಇರೋದ್ರಿಂದ ಆ ಒಂದು ಮಧುಗಿರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮಧುಗಿರಿ ಕ್ಷೇತ್ರವೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ನೋಡ್ತಾ ಹೋದ್ರೆ, ಮುಖ್ಯವಾಗಿ ಒಂದು ಮಧುಗಿರಿ ಕ್ಷೇತ್ರ ನಿಖಿಲ್ ಮಧುಗಿರಿಲಿ ಸ್ಪರ್ಧೆ ಮಾಡಿದ್ರೆ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೆಯೂ ಕೂಡ ಪ್ರಭಾವ ಬೀರುತ್ತೆ. ಕೈ ತಪ್ಪಿರುವ ಪಾವಗಡ, ಸಿರಾ, ಕೊರಟಗೆರೆ ಕ್ಷೇತ್ರಗಳನ್ನು ಕೂಡ ಗೆಲ್ಲಬಹುದು. ಈ ರೀತಿಯಾಗಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಜೆಡಿಎಸ್ ಪಡಸಾಲಿಯಲ್ಲಿ ಬಹಳ ಲೆಕ್ಕಾಚಾರಗಳು ನಡೀತಾ ಇದೆ. ಚುನಾವಣಾ ರಾಜಕಾರಣದಿಂದ ರಾಜಣ್ಣ ನಿವೃತ್ತಿ ಘೋಷಣೆ. ಇನ್ನು ಮುಖ್ಯವಾಗಿ ಮಧುಗಿರಿ ಕ್ಷೇತ್ರ ಹೊಸ ಅಭ್ಯರ್ಥಿಗಳನ್ನ ಕಾಣಲಿದೆ. ಯಾಕೆಂತಂದ್ರೆ ಹೊಸ ಅಭ್ಯರ್ಥಿ ಅಂದ್ರೆ ಹೊಸ ನಿರೀಕ್ಷೆಗಳು ಕೂಡ ಇರುತ್ತೆ ಜನರಿಗೆ. ಕಾಂಗ್ರೆಸ್ನಿಂದ ಹಾಲಿ MLC ರಾಜೇಂದ್ರ ರಾಜಣ್ಣ, ಇನ್ನು ಆಗ JDS ನಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ. ಇನ್ನು ಮುಖ್ಯವಾಗಿ ಮಧುಗಿರಿಯಲ್ಲಿ JDSಗೆ ಉತ್ತಮ ನೆಲೆ ಇದೆ. ದೇವೇಗೌಡರ ಕುಟುಂಬ ಅಂದ್ರೆ ಒಳ್ಳೆ ಗೌರವ ಕೂಡ ಮಧುಗಿರಿಯಲ್ಲಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಗೆ ಜನ ಮಣೆಯನ್ನ ಹಾಕಬಹುದು. ಹಿಂದೆ ಅನಿತಾ ಕುಮಾರಸ್ವಾಮಿ ಒಮ್ಮೆ ಗೆದ್ದಿದ್ರು. ಇಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ, ಪ್ರಭಾವ ಕೂಡ ಹೆಚ್ಚಾಗಿದೆ. ಬಿಜೆಪಿ ಬೆಂಬಲವೂ ಸಿಕ್ಕಲ್ಲಿ ಸುಲಭವಾಗಿ ಗೆಲುವನ್ನ ಸಾಧಿಸಬಹುದು. ನಿಖಿಲ್ ಮಧುಗಿರಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೆಯೂ ಕೂಡ ಪ್ರಭಾವ ಬೀರುತ್ತೆ. ಜೊತೆಗೆ ಈಗ ಏನು ಪಾವಗಡ, ಸಿರಾ, ಕೊರಟಗೆರೆ ಎಲ್ಲಾ ಕ್ಷೇತ್ರಗಳು ಕೂಡ ಕೈ ತಪ್ಪು ಹೋಗಿದೆ. ಆ ಎಲ್ಲಾ ಕ್ಷೇತ್ರಗಳು ಕೂಡ ಮತ್ತೆ ಇವರ ಪಾಲಾಗುತ್ತೆ. ಇನ್ನು ಮಧುಗಿರಿ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಹೋದ್ರೆ, ಮಧುಗಿರಿ ಕ್ಷೇತ್ರ ಅಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಹೆಚ್ಚಾಗಿದೆ, ಪ್ರಭಾವ ಕೂಡ ಹೆಚ್ಚಾಗಿದೆ. ಇನ್ನು ದೇವೇಗೌಡರ ಕುಟುಂಬ ಅಂತ ಅಂದ್ರೆ ಮಧುಗಿರಿ ಕ್ಷೇತ್ರದಲ್ಲಿರುವಂತಹ ಜನರಿಗೆ ಸ್ವಲ್ಪ ಗೌರವ ಹೆಚ್ಚಿಗೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲುವು ಸಾಧ್ಯ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಜನರು ಮಣೆ ಹಾಕ್ತಾರೆ ಅನ್ನೋ ನಂಬಿಕೆ ಕೂಡ ಈಗ JDSನವರಿಗಿದೆ. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಆಯ್ತು, ಚನ್ನಪಟ್ಟಣ ಆಯ್ತು, ಈಗ ಮಧುಗಿರಿಯತ್ತ ಮುಖ ಮಾಡಿದ್ದಾರೆ. ಮಧುಗಿರಿ ಕ್ಷೇತ್ರದಲ್ಲಿ ಒಂದು ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ರೆ ಏನಾದ್ರೂ ಗೆಲ್ಲಬಹುದಾ? ಈಗ್ಲಾದ್ರೂ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವೇಕ್? ಸಾಹಿತ್ಯ ಮೊದಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರು 2018ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. 2018ರಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ. ಆದ್ರೆ ಅಲ್ಲಿ ಕೂಡ ಸೋಲನ್ನಪ್ತಾರೆ. ಅದಾದ ಬಳಿಕ ಮತ್ತೆ ರಾಮನಗರದಲ್ಲಿ 2023ರಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ಕೂಡ ಸೋಲನ್ನಪ್ತಾರೆ. ಅದಾದ ಬಳಿಕ ಚನ್ನಪಟ್ಟಣದ ಬೈ ಎಲೆಕ್ಷನ್ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡ್ತಾರೆ. ಅಲ್ಲೂ ಸೋಲ್ಬೇಕಾಗುತ್ತೆ. ಬಹುತೇಕವಾಗಿ 3 ಕಡೆ ಸೋಲನ್ನೊಂದಿರುವ ನಿಖಿಲ್ ಕುಮಾರಸ್ವಾಮಿ ಈಗ ಮುಂದಿನ ಬಾರಿ ಚುನಾವಣೆಯಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಗೆಲ್ಲಲೇಬೇಕು ಅಂದ್ರೆ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಹುಡುಕ್ಲೇಬೇಕಾಗಿರುತ್ತೆ. ಯಾಕಂದ್ರೆ ಕಡಾಖಂಡಿತವಾಗಿ ಭವಿಷ್ಯ ಉಳಿಸ್ಕೊಳ್ಬೇಕು ಅಂದ್ರೆ ಗೆಲ್ಲಲೇಬೇಕಾದಂತ ಕ್ಷೇತ್ರವನ್ನ ಅವ್ರು ಹುಡುಕೊಳ್ಳೇಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಬಹುತೇಕ ಕಡೆ ಹೋಗಿದ ಕಡೆ ಎಲ್ಲ ನಾನು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅನ್ನೋ ಒಂದಿಷ್ಟು ಮಾತುಗಳನ್ನ ಕೂಡ ಆಡಿದ್ರು.
ಆದ್ರೆ ಜೊತೆಗೆ ನಿನ್ನೆಯ ವಿಚಾರವಾಗಿ ಗಮನಿಸ್ತಾ ಹೋದ್ರೆ ಮಧುಗಿರಿಯಲ್ಲಿ ಕೂಡ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಬಹುತೇಕವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ 2008ರಲ್ಲಿ ಕೂಡ ಅಷ್ಟೇ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಆ ಕ್ಷೇತ್ರದಿಂದ ನಿಂತು ಸ್ಪರ್ಧೆ ಮಾಡಿ ಗೆದ್ದಿದ್ರು. ಆ ನಿಟ್ಟಿನಲ್ಲಿ ಅಲ್ಲಿ ಅವ್ರಿಗೊಂದು ಬೇಸ್ ಕೂಡ ಇದೆ. ಆ ಬೇಸ್ ನ ಇಟ್ಕೊಂಡು ಜೊತೆಗೆ ಈ ಬಾರಿ ಮೈತ್ರಿಯಲ್ಲೇ ಹೋಗ್ತೀವಿ ಪದೇ ಪದೇ ಹೇಳ್ತಿರೋ ಕಾರಣದಿಂದಾಗಿ ಒಂದು ವೇಳೆ ಮೈತ್ರಿಯಲ್ಲಿ ಮಧುಗಿರಿಯಲ್ಲಿ ವರ್ಕೌಟ್ ಆಗ್ಬಹುದು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಇರಬಹುದು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು. ಜೊತೆಗೆ ಇಲ್ಲೇ ಇರ್ತಕ್ಕಂಥ ಯಶವಂತಪುರ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿದೆ ಅಂತ ಕೂಡ ಕೇಳಿ ಬಂದಿತ್ತು. ಇನ್ನು 2 ವರ್ಷಗಳು ಚುನಾವಣೆಗೆ ಬಾಕಿ ಇದ್ದು 2 ವರ್ಷಗಳ ಬಳಿಕ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ತಾರೆ ನಿಲ್ತಾರೆ ಎಂಬುದೇ ಒಂದಿಷ್ಟು ಕುತೂಹಲ ಮೂಡಿಸುತ್ತೆ. ಆದ್ರೆ ಚುನಾವಣೆಗೆ ನಿಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋದು ಮಾತ್ರ ಒಂದು ಫಿಕ್ಸ್ ಆಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.